ದೇವ ಜಗದೀಶ್ವರ ಶರಣು ಅಂತ ಬಂದವರಿಗೆ ನೀನೆಲ್ಲ ರಕ್ಷಣೆ ಮಾಡುತ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಗಂಡ ಈಗ ತಪ್ಪನ್ನು ಮಾಡಿದ್ದಾನೆ. ನಾವು ಕೂಡ ನಿನ್ನ ಪಾದಕ್ಕೆ ಬಿದ್ದಿದ್ದೇವೆ. ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು ತಂದೆ, ನೀನೇ ದಾರಿ ತೋರಿಸ್ಬೇಕು. ಗೌರಿ, ನನ್ನ ಹೃದಯದಲ್ಲಿ ಹತ್ತಿದ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲುವಂತೆ ಮಾತನಾಡಬೇಡ. ನನ್ನೆದುರಿಗೆ ನಾನು ಪಾಟೀಲ, ಮುಂದಿಟ್ಟು ಹದ್ದಿ ಹಿಂದಿಡುದೇ ನನ್ನ ಬಾಳ ಪುಟದಲ್ಲೇ ಇಲ್ಲ. ನನ್ನ ಅಣ್ಣನ ನೋಡಿದೊಳಗಾಗಿ ಈ ಶಶಿ ಮಲ್ಲೇಶ್ವರನ ರಕ್ತ ನೋಡದೆ ನನ್ನ ಗುರಿಯಾಗಿದೆ. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿನೂ ಇಲ್ಲ. ಮಾಡಿದ್ದು ಮಾರ ಎಂಬಂತೆ ನೀವು ಮಾಡಿದ್ದನ್ನೇ ನಾವೀಗ ಅನುಭವಿಸ್ತಾ ಇರೋದು. ಇದಕ್ಕೆಲ್ಲ ಕಾರಣ ಮರಿ ಪಾಟೀಲ ಮಗ ಶಶಿಧರನೇ. ಇಲ್ಲದೊಂದು ಕುತಂತ್ರವನ್ನು ನನ್ನ ತಲೆಯಲ್ಲಿ ತುಂಬಿಸಿ ನನ್ನ ಬಾಂಧವರನ್ನೆಲ್ಲ ಅಗಲಿಸಿದ. ಮೋಸದಿಂದ ಮದ್ಯಪಾನ ಮಾಡಿಸಿ ಮೋಸದಿಂದ ನನ್ನ ಆಸ್ತಿಯನ್ನು ಸೈ ತೆಗೆದುಕೊಂಡ. ಆ ಸೈ ಕೈ ಘಟನೆ ನೆನಪಾದರೆ ನನ್ನ ಪಾದ ಎತ್ತುವರೆಗೆ ಉರಿ ಹತ್ತಿ ಬೀಳುತ್ತದೆ. ಗೌರಿ, ಏನು ಮಾಡಲಿ? ಮತ್ತೆ ನೀವೇ ತಾನೆ ಅವರ ಹತ್ತಿಗುಡಿಗೆ ಬೆಂಕಿ ಇಟ್ಟಿದ್ದು ಮೊದಲು ನಿಮ್ಮದೇ ತಪ್ಪು. ಗೌರಿ, ಎತ್ತಬೇಡ ಮರ್ಯಾದೆ ಮತ್ತ ಹೆಸರನ್ನು. 25 ವರ್ಷಗಳಿಂದ ಅವರ ತಂದೆ ಮಾಡಿದ ಕೃತ್ಯ ನೆನಪಾದರೆ ಯಾವ ಕತ್ತಿಯೂ ಉಳಿಯೋದಿಲ್ಲ. ಅವರ ಅಂಶವನ್ನು ನಿರ್ನಾಮ ಮಾಡಬೇಕೆಂದೇನ ರೌಡಿಯಾದೆ, ದಬ್ಬಾಳಿಕೆಯ ದರ್ಬಾರದ ದೊರೆಯಾದೆ. ಆದರೂ ನನ್ನ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಈಗಲೂ ನಾನೇ ಸೋತು ಸತ್ತೆ. ಈ ನನ್ನ ಸೇಡಿನ ಕಿಡಿ ಆರಬೇಕಾದರೆ ಅವರ ಬಾಳಿನ ಬುಡ ಸಮೇತ ಕಿತ್ತು ಹಾಕದೆ ಹೋದರೇನೆ ನನ್ನ ಪಾಟೀಲ ವಂಶದ ಮಗನೇ ಅಲ್ಲ. ಬರೀ ನಿಮ್ಮ ಬಾಯಿಂದ ಬರುವ ವಾಕ್ಯನೇ ಇದು. ಈ ಕೆಲಸ ಮಾತ್ರ ನಿಮ್ಮಿಂದ ಸಾಧ್ಯವಿಲ್ಲ. ಗೌರಿ, ಮತ್ತೇನು ಮಾಡಲಿ ನಾನೀಗ? ದುಷ್ಟರ ಬಾಳಿಗೆ ಭಗವಂತನಾಗಿ ಅವತರಿಸಿ ಬಂದಿರುವ ಆ ನನ್ನ ಶಿವರಾಯ ಇದ್ದಾನೆ. ಅದಲ್ಲದೆ ರೈತ ಸಂಘದಲ್ಲಿ ಹೋರಾಟ ಮಾಡಿ ಎಲ್ಲ ಸಂಘರೆಲ್ಲ ಒಗ್ಗಟ್ಟುಗೂಡಿ ಎಲ್ಲರಿಗೂ ನ್ಯಾಯ ದೊರಕುವಂತೆ ಮಾಡುತ್ತಾನೆ. ಅಂದಾಗ ಈ ಕೆಲಸ ಕೂಡ ನನ್ನ ಶಿವರಾಯನಿಂದಲೇ ಸಾಧ್ಯ. ಗೌರಿ, ಅವನಿಗೆ ನಾನು ಅನೇಕ ರೀತಿ ಕಾಡಿದ್ದೇನೆ. ಅವನೆಲ್ಲಿಗೆ ಹೋಗಿ ಕ್ಷಮೆಯಾಚಿಸಿ ಕೇಳುವುದಾದರೂ ಹೀಗೆ? ಅದಕ್ಕೆಲ್ಲ ನಾನಿದ್ದೇನೆ ರೀ. ಹಾಲು ಕುಡಿಸಿದ ನಿನ್ನ ಕೈಯಿಂದ ವಿಷ ಕುಡಿಸಿದ ನೀನು ನಿನ್ನನ್ನು ಶಿವರಾಯ ನೆಂಬುವನೇ? ನಂಬುತ್ತಾನೆ. ಯಾಕಂದ್ರೆ ನನ್ನ ಮಾತನ್ನು ಅವನು ಚಾಚು ತಪ್ಪದೆ ಪಾಲಿಸ್ತಾನೆ. ಅಷ್ಟೇ ಅಲ್ಲ ರೀ, ಈ ಮಾತೃ ಶಕ್ತಿ ಮುಂದೆ ಅವನ ತಲೆ ತಗ್ಗಿಸಲೇಬೇಕು. ನಡಿ, ಹಾಗಾದರೆ ಅವರಲ್ಲಿಗೆ ಹೋಗಿ ಮುಂದೆ ಏನು ಮಾಡಬೇಕೆಂದು ವಿಚಾರ ಮಾಡೋಣ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತು, ಪಾತ್ರಗಳಲ್ಲಿ ತಿರುವುಗಳೆನಿತು, ಬಲ್ಲವ ನೀನೇ ಸೂತ್ರಧಾರ. ಗಡ 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 ನಡಗಿಸು ರುದ್ರ. ಪ್ರೇಮ, ಏ ಪ್ರೇಮ, ಬನ್ನಿ ಸ್ವಾಮಿ. ಇವತ್ತು ಯಾವ ಹೋರಾಟಕ್ಕಾಗಿ ಹೋಗಿದ್ರಿ? ಅದು ಅಲ್ಲದೆ ಕುರಿಮರಗಳು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ವು. ಮಾವನವರು ಹುಲ್ಲು ಹಾಕಿ ನೀರನ್ನು ಮೇಯಿಸ್ತಾ ಇದ್ದಾರೆ. ಮೊನ್ನೆ ನಡೆದ 2 ದೊಡ್ಡ ಸಮಾರಂಭಕ್ಕಿಂತ ಇದೊಂದು ಮಹತ್ವದ ಸಮಾರಂಭ ಇತ್ತು, ಅದಕ್ಕೆ ಹೋಗಿದ್ದೆ. ನೋಡಿ, ಕೇವಲ ರಾತ್ರಿ ದಿನವೇ ಸಾಲಿ ಕಲಿತಾರೆ ನೀವು. ನಿಮಗೇಕೆ ಬೇಕು ಈ ಹೋರಾಟ? ಇದಕ್ಕಾಗಿ ಸಾಕಷ್ಟು ಜನ ದೊಡ್ಡವರಿದ್ದಾರೆ. ನ್ಯಾಯ, ನೀತಿ, ಧರ್ಮ ಇದಕ್ಕೆ ದೊಡ್ಡವರು ಬೇಕಾಗಿಲ್ಲ. ಯಾರ ಹತ್ರ ಜೋಡಿ ಗುಂಡಿಗೆ ಇರುತ್ತದೋ ಅವರನ್ನು ಹುಡುಕುತ್ತಾ ದೇವಿ ಅಲ್ಲಿಗೆ ಬರುತ್ತಾಳೆ. ಸ್ವಾಮಿ, ಅಂತ ಮಹತ್ವದ ಹೋರಾಟವೇನಿತ್ತು? ನಗರದಲ್ಲಿ ಅನೇಕ ವರ್ಷಗಳಿಂದ ಶಿಕ್ಷಕರಿಂದಲೇ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನಡೆದಂತ ವದಂತಿಗಳು ಬಂದಿದ್ದವು. ಅದಕ್ಕೆ ರಕ್ಷಣಾ ವೇದಿಕೆಯವರು ನನ್ನನ್ನು ಆಹ್ವಾನ ಮಾಡಿ ಸರ್ಕಾರದ ಮುಂದೆ ಹೋರಾಟ ಮಾಡಿದರು. ಅದಕ್ಕೆ ವಿದ್ಯಾರ್ಥಿನಿಯರಿಗೆ ಸರ್ಕಾರದ ಮುಂದೆ ಮಹಿಳೆಯರಿಂದ ಮಕ್ಕಳಿಗೆ ಶಿಕ್ಷಕರೆಂದು ನೇಮಗೊಂಡಿತ್ತು, ಅದಕ್ಕೆ ಹೋಗಿದ್ದೆ. ಕುರಿ ಕಾಯುವ ನನ್ನ ಗಂಡ ನ್ಯಾಯಾಧೀಶನಂದ್ರೆ ಅದು ನನ್ನ ಭಾಗ್ಯ. ನಿಮ್ಮನ್ನ ಪಡೆದಳು ನಾನೇ ಧನ್ಯವಾದ ಸ್ವಾಮಿ. ನಾನು ತುಂಬಾ ಧನ್ಯವಾದ ಆಗಿದ್ದೇನೆ. ಬನ್ನಿ. ಕಡಲೋ 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 ಮುಗಿಲೋ ಮುಗಿಲೋ ಮನ ಮುಗಿಲೋ
ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತಿಳಿಸೋ, ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ಬದುಕಿಸೋ. ನುಡಿ ಮುತ್ತು ಗುರಿಸಬೇಡ, ನಮ್ಮ ಪತ್ತರವಾಗಿಸಬೇಡ, ನಿನ್ನ ಮುತ್ತಿನ ನಗುವೆ ಸಾಕು, ಆ ನಗುವಲಿ ಒಪ್ಪಿಗೆ ಹಾಕು. ಹರೆ ಸಾಕು ಹರೆ ಸಾಕು ಆ ನಗುವ ಬಿಸಾಕು, ಹರೆ ಸಾಕು ಹರೆ ಸಾಕು ಆ ನಗುವ ಬಿಸಾಕು. ಮುತ್ತು ಗುರಿಸಬೇಡ, ನಮ್ಮ ಪತ್ತರವಾಗಿಸಬೇಡ, ನಿನ್ನ ಮುತ್ತಿನ ನಗುವೆ ಸಾಕು, ಆ ನಗುವಲಿ ಒಪ್ಪಿಗೆ ಹಾಕು. ಹರೆ ಸಾಕು ಹರೆ ಸಾಕು ಆ ನಗುವ ಬಿಸಾಕು, ಹರೆ ಸಾಕು ಹರೆ ಸಾಕು ಆ ನಗುವ ಬಿಸಾಕು. ಲಲಲಾಲ ಲಲಲಾಲ ಲಲಾಲ ಲಲಲ ಲಲಲಾಲ ಲಲಲಾಲ ಲಲಾಲ. ಸ್ವಾಮಿ, ಪ್ರಸಾದಕ್ಕೆ ಒಳಗೆ ಇಡ್ತೀರಾ? ಇಲ್ಲ, ನಾನು 4-5 ದಿನದಿಂದ ಕುರಿದಡ್ಡಿಯನ್ನು ನೋಡಿಲ್ಲ. ನಾನು ಆಪರವನ್ನು ನೋಡಿಕೊಂಡು ಬರುತ್ತೇನೆ. ಮನೆ ಕಡೆಗೆ ಹುಷಾರು. ಆಯ್ತು ಸ್ವಾಮಿ. ಶಿವ ಭಗವಂತ, ಇಂಥ ಪತಿಯನ್ನು ದೊರಕಿಸಿದ್ದು ನನಗೆ ಅನಂತ ಧನ್ಯವಾದಗಳು ದೇವ. ಹೇಳೆ ನನ್ನ ದೊರೆಸಾನಿ, ನಾನೇ ನಿನ್ನ ಅಭಿಮಾನಿ. ಹೇಳೆ ನನ್ನ ಮಹಾರಾಣಿ, ನೀನೇ ನನ್ನ ಯಜಮಾನಿ. ಗೆದ್ದೋಡ್ಸೋತ ಪ್ರೀತಿ ಯುದ್ಧದಲ್ಲಿ, ಸೋತೋಡ್ಸತ್ತ ಪ್ರೀತಿ ಪ್ರೇಮದಲ್ಲಿ. ನಿಲ್ಲು ಪ್ರೇಮ, ನಿಲ್ಲು. ನಿನ್ನ ಅಭಿನಂದನೆ ಆ ಶಿವನಿಗನ್ನು ಬೇಡ, ಅದಕ್ಕಿಂತ ನಿನಗೆ ದೊಡ್ಡ ಪಟ್ಟವನ್ನು ಕಟ್ಟಿಸುತ್ತೇನೆ. ಆ ಅಭಿನಂದನೆ ನನಗೆ ಹೇಳುವಂತೆ. ಯಾರು ಇಲ್ಲದ ಮನೆಗೆ ಬಂದು ಈ ರೀತಿ ಕೀಳತನ ಮಾತನಾಡ್ತಿದೆಯಲ್ಲ, ಯಾರೋ ನೀನು ಚಾಂಡಾಲ. ಸಿಟ್ಟಿಗೆ ಹೇಳಬೇಡ ಪ್ರೇಮ, ಹುಟ್ಟಿದ ಮನುಜೊಮ್ಮೆ ಸಾಯಲೇಬೇಕು. ಇಂಥ ಸಮಯದಲ್ಲಿ ಸುಖ ಸಮೃದ್ಧಿಯನ್ನು ಪಡೆಯಲೇಬೇಕು. ನೀನು ನನ್ನ ಮಾತಿಗೆ ಒಪ್ಪುವುದಾದರೆ ಆ ಸುಖದ ಸಂಪತ್ತಿಯನ್ನು, ಅದಕ್ಕಿಂತ ಪಟ್ಟವನ್ನು ನಾನು ನಿನಗೆ ಕಟ್ಟಿಸುತ್ತೇನೆ. ಲೋ, ಮುಚ್ಚ ಬಾಯಿ ನಾಯಿ ಅಂತವಣೆ. 24 ಗಂಟೆಗಳು ಸುಖದ ಸುಖದಲ್ಲಿ ಏರಿರುವ ನನ್ನ ಗಂಡ ಸುಖದ ಸೊಪ್ಪದಲ್ಲಿ ಮೆರೆಸುತ್ತಿದ್ದಾನೆ. ಅದರಂತೆ ನಿಮ್ಮನ್ನು ಕೊಚ್ಚಿ ಹಾಕಲು ಬರ್ತಾನೆ ಭೂಮಿಗೆ ಬಂದ ಭಗವಂತ. ಪ್ರೇಮ, ಹೆಚ್ಚಿಗೆ ಮಾತನಾಡಿದ್ರೆ ಸುಮ್ಮನೆ ಹೊರಟೋಗು ಇಲ್ಲಿಂದ. ಇಲ್ಲದಿದ್ದರೆ ನಿನ್ನ ಮೈಯಲ್ಲಿನ ಎಲುಬು ಒಂದು ಉಳಿದಿಲ್ಲ, ಬಲು ಜೋಕೆ. ಹಂಸ ಜಿಂಕೆ ಮರಿಗಳನ್ನು 106 ಅಂಕೆವರೆಗೆ ನಾನೇ ಯಮ ಕಿಂಕರನಾಗಿ ಹಿಡಿದು ಬಡಿಯುತ್ತಿರುವಾಗ ನನಗೆ ಜೋಪಾನದು ಮಾತು ಹೇಳಿದೆ ಎಣ್ಣೆ. ಬಾಯಿ ಮುಚ್ಚೋ ತಾಯಿ ಗಂಡ ನನ್ನ ಮಗನೇ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟೋಗು ಇಲ್ಲಿಂದ. ಇರದಿದ್ದರೆ ಒಣಗಿ ಹೋಬಣತೆ ಕಚ್ಚಿ ಹಾಕಿ ನಿನ್ನನ್ನು ಕೊಚ್ಚಿ ಬಿಡಬೇಕು. ಬಾರ ಗಂಡಸಾಗಿ ಮುಂದಕ್ಕೆ. ಬಾಯಿ ಮಾತಿಗೆ ಹೇಳಿದರೆ ಬಗ್ಗು ಹೆಣ್ಣಲ್ಲಂತೆ ಕಾಣಿಸುತ್ತದೆ.
ಈಗಲೇ ರಾವಣನ ಹೊತ್ತು ಒಯ್ದ ಸೀತೆ ಅಂತೆ ನಿನ್ನನ್ನು ಹೊತ್ತು ಒಯ್ದು ಬಿಡುವೆ. ಕರುಣೆ ಇಲ್ಲದ ಕಟುಕ ಆ ಪಾಟೀಲಿನೊಂದಿಗೆ ಸೇರಿ ಎಲ್ಲರ ಹಲಕ ಕೆಲಸವನ್ನು ಮಾಡಿ ಈಗ ನನ್ನ ಹೆಂಡತಿ ಕೈ ಹಿಡಿಯಲು ಬಂದಿದೆಯಾ ಮಗನೇ? ಸರಿ, ಹಿಂದಕ್ಕೆ ಯಾವ ಕಾರಣಕ್ಕೆ ಈ ಹೇಸಿ ಕೆಲಸಕ್ಕೆ ಕೈ ಹಾಕಿದೆ ಹೇಳು ಮೊದಲೀಗ. ಇಲ್ಲದೆಂದರೆ ನಿನ್ನ ಜೀವದಿಂದ ಉಳಿಸಲಾರೆ. ತಡಿ ಶಿವರಾಯ, ಹೇಳುತ್ತೇನೆ. ಪ್ರೇಮಗಳನ್ನು ಅನುಭವಿಸಲಿಕ್ಕೆ ಆ ಶಶಿಧರನೇ ಹೊತ್ತು ತರಲು ಇಲ್ಲಿಗೆ ಕಳಿಸಿದ್ದಾನೆ. ಏನು? ತನ್ನ ಕುತಂತ್ರದಿಂದ ಪಾಟೀಲ ಶಶಿಧರ ಒಂದು ಕೂಡಿ ಹೊತ್ತು ತರಲು ಹೇಳಿದ್ದಾರೆ ಆ ಮಕ್ಕಳು. ಈಗ ಎಲ್ಲಿದ್ದಾರೆ ಹೇಳು, ಇಲ್ಲದಿದ್ದರೆ ನಿನ್ನ ಜೀವದಿಂದ ಉಳಿಸಲಾರೆ. ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಶಿವರಾಯ. ಅವ್ರು ಎಲ್ಲಿದ್ದಾರೆ ಎಂಬುದು ಮಾತ್ರ ನಾನು ಹೇಳುವುದಿಲ್ಲ. ಹೇಳೋದಿಲ್ಲ ಮಗನೇ. ಸ್ವಾಮಿ ನಿಲ್ಲಿಸಿ, ಇವನು ಸಾಯಿಸಿದರೆ ನಮ್ಮ ಸತ್ಯ ತಿಳಿಯುವುದಿಲ್ಲ. ಮೊದಲಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿ. ಇವನು ನಮ್ಮ ತಮ್ಮನ ಸರಿ. ನಿನ್ನ ಮಾತಿಗೆ ಮೆಚ್ಚಿದ್ದೇನೆ ಮಾತಾಯಿ, ನನ್ನನ್ನು ಕ್ಷಮಿಸಿ ಬಿಡು. ಅಂದರೆ ನಿಮ್ಮ ತಂದೆಯವರ ಆಸ್ತಿಯನ್ನು ಭರಿಸಿಕೊಂಡ ಆ ಕ್ಷಣ ಅವನನ್ನು ಮಣಿ ಬಿಟ್ಟು ಹೊರಗೆ ಹಾಕಿದನು. ಏನು? ತನ್ನ ಆಸ್ತಿಗಲ್ಲದೆ ಈ ಚಕ್ರಾಧಿಪತಿಗೆ ಅಧಿಪತಿ ಆಗಬೇಕಂತ ಆ ಮಗನು ಈ ತರ ಮೋಸ ಮಾಡಿ ನನ್ನ ತಂದೆಗೆ ಭಕ್ಷಿಸು ಹೊಡಿಬೇಕಂತ ಮಾಡಿದ್ದಾನೆ. ಹೇಳು, ಅವರು ಎಲ್ಲಿದ್ದಾರೆ? ಇಲ್ಲಾಂದರೆ ನಿನ್ನ ಜೀವದಿಂದ ಉಳಿಸಲಾರೆ. ದಯವಿಟ್ಟು ಅದು ಒಂದು ಮಾತು ಕೇಳಬೇಡ. ಶಿವರಾಯ, ಅವನಿದ್ದ ಸ್ಥಳವನ್ನು ಹೇಳಿದರೆ ಅವನಿಗೆ ಬರುವ ಅರ್ಧ ಭಾಗದ ಆಸ್ತಿ ಬರುವುದಿಲ್ಲ ಎಂದು ಈ ರೌಡಿ ಅದನ್ನು ಬಚ್ಚಿಟ್ಟುಕೊಂಡು ಹೇಳುತ್ತಿದ್ದಾನೆ. ಇವನಿಗೆ ಒಡೆತ ಬದುಕಿಗೆ ಸಾಕ್ಷಿ. ಅದು ಹಂಗಲ್ಲ ಗೌಡರೇ. ಲೇ, ಹುಂಡು ಮನೆಗೆ ದ್ರೋಹ ಬಗೆಯೋ ಬಂಡ, ನನ್ನ ಮನೆಯಲ್ಲಿ ತಿಂದುಂಡು ಬೆಳೆದು ಆ ಕಡುವೈರಿಯ ಜೊತೆ ಕೂಡಿ ನನಗೆ ಮೋಸ ಮಾಡಿದೆ ಯಾ ಪಾಪಿ. ನಿನಗೆ ಆಸ್ತಿ ಬೇಕೆಂದಿದ್ದರೆ ನಾನು ಅವತ್ತೇ ನಿನಗೆ 10 ಎಕರೆ ಜಮೀನನ್ನು ಬರೆದು ಕೊಡುತ್ತಿದ್ದೆ. ಆದರೆ ನೀನು ನನ್ನ ಗೌಡಿಕಿ ದರ್ಬಾರದ ಮನೆಯನ್ನು ಹಾಳುಗೆಡಿಯುವುದ ಪಾಪಿ. ಶಿವರಾಯ, ಮೇಲೆತ್ತು ನಿನ್ನ ಕೊಳ್ಳಿಯನ್ನು ಇವನ 3 ಅಂಕಿಯ ಮುಕ್ತಾಯಕ್ಕೆ. ಆಯ್ತು ತಂದೆ, ಆಯ್ತು. ತಂದೆ ರಕ್ತವ ಕಥನೆ ಕುದಿಯುತ್ತಿರುವಾಗ ಸೇಡೆಂಬ ಕೂಗು ಒದರಿ ಹೇಳುತ್ತದೆ, ನಿನಗೆ ಕಾಲು ಕೆದರದ ಹುಲಿಯಾಗೂ ಎಂತ. ಮಲೇಶಿ, ಹೇಳಲೇ ಈಗ ಅವನಿದ್ದ ಸ್ಥಳವನ್ನು. ನೀನೇನಾದರೂ ಹೇಳದಿದ್ದರೆ ಅವನ ಮಾತಿಗೆ ಜೋತು ಬಿದ್ದ ನೀನು ಅವನ ಗೋರಿಯನ್ನು ನೀನೇ ತೋಡಬೇಕಾಗುತ್ತೆ. ಆದರೆ ನೀನು ಯಾರು ಮಗ? ನಾನು ಯಾರು ಮಗ? ಹರಿಕೃಷ್ಣನ ಮಗ. ಅಂತ ದೇವರ ಹೆಸರಿಟ್ಟವರ ಮಗ ನೀನು. ಅಂತವರ ಹೊಟ್ಟೆಲಿ ಇಂಥ ಮಗನೇ. ಅದು ಇರಲಿ, ಈ ಹಿಂದೆ ನಿನ್ನ ತಂದೆಯನ್ನು ಕೊಂದು ಕಿನಾಲದಲ್ಲಿ ಬಿಸಾಕಿ ಹೋಗಿದ್ದಾರಲ್ಲ, ಯಾರವರು? ಗೌಡ್ರೆ ಹೇಳಿರೀಗ ಅವ್ರು ಯಾರವರು? ಅದು ಇರಲಿ, 18ರ ಹದಿಹರೆಯದ ನಿನ್ನ ತಂಗಿ ನಿನ್ನ ರಕ್ಷಣೆ ಇಲ್ಲದೆ ಶಿಕ್ಷಣವನ್ನು ಪಡೆಯಬೇಕೆಂದು ರಕ್ಕಸಿಗೆಯ ಸಂಸ್ಥಾನದ ದಾರಿಯನ್ನು ಹಿಡಿದು ಹೊರಟಿರುವಾಗ ರಂಗ ಸಮುದ್ರದಲ್ಲಿ ನಿನ್ನ ತಂಗಿಯ ಮಾನ ಪ್ರಾಣ ತೆಗೆದು ಬಿಸಾಕಿ ಹೋಗಿದ್ದಾರಲ್ಲ, ಯಾರವರು? ಗೌಡ್ರೆ ಯಾರವರು?
ಅವನೇ ನಿನ್ನ ಈ ಅರ್ಧ ಭಾಗದ ಆಸ್ತಿಯನ್ನು ನಂಬಿಸಿ ಇಲ್ಲಿಗೆ ಕಳಿಸಿದ್ದಾನಲ್ಲ, ಅದೇ ನಿನ್ನ ಶಶಿಧರ. ಗೌಡ್ರೆ, ಏನು ಹೇಳುತ್ತಿರುವರೆ ನೀವು? ನನ್ನ ತಂದೆ ತಂಗಿಯರ ಸಾವಿಗೆ ಕಾರಣ ಆದವನನ್ನು. ಎಲೆ ಮಗನೇ ಶಶಿ, ನೀನು ಎಲ್ಲಿ ಅಡಿಗೆ ಕುಳಿತಿದ್ದರು? ನಿನ್ನನ್ನು ದರ ಎಳೆದು ತಂದು ನಿನ್ನನ್ನು ತುಂಡು ಆಗಿ ಕತ್ತರಿಸಿ ನಿನ್ನ ರಕ್ತವನ್ನು ಕುಡಿದೋಗೆ ಅವರ ಮನಸ್ಸಿಗೆ ಶಾಂತಿ ಸಿಗುವುದು. ದನೇರ, ನಾನು ಬರುತ್ತೇನೆ. ನಿಲ್ಲು. ನನ್ನ ಮಡದಿ ಶಾಂತಳ ಕೊಲೆಗೆ ಯಾರು ಕಾರಣ? ಅವನೇ ಕಾರಣ. ಅಮ್ಮ, ಅಪ್ಪ, ಅಮ್ಮ ಶಾಂತಮ್ಮನ ವಿಷಯವನ್ನು ಮುಚ್ಚಿಟ್ಟು ಈಗ ಹೇಳಿಬಿಟ್ಟಲ್ಲ. ಈಗ ನನ್ನ ಅಡಗಿದ ಸೋರಾಗ್ನಿ ಕೂಗು ಹೇಳುತ್ತದೆ. ಈಗ ನೀನು ಅವರನ್ನು ಈಗ ಹೇಳು, ಅವರು ಎಲ್ಲಿದ್ದಾರೆ? ಅವರನ್ನು ತುಂಡಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಮಲ್ಲೇಶ, ಹುಡುಕುತ್ತಾ ನೀನು ಹಾಗೆ ಬಾ, ನಾನು ಹೀಗೆ ಬರುತ್ತೇನೆ. ಒಟ್ಟಾರೆ ಅವನ ಘಟ ಉರುಳಲೇಬೇಕು. ಮಲೇಶಿ, ನಿಮ್ಮ ಬಂಗಾರದ ಬಣ್ಣದ ಬಂಗಲೆಯಲ್ಲಿ ಹಾಗಾದರೆ ನೀನು ದಾರಿ ಉದ್ದಕ್ಕೆ ನೋಡುತ್ತವ, ನಾನು ಹೀಗೆ ಬರುತ್ತೇನೆ. ಚಂದ್ರರೇ ಕಂಗಳು ಗಿರಿ ಶೃಂಗವೇ. ಮಾವನರೇ, ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಬನ್ನಿ ಗೌರಮ್ಮ, ನಾವು ಅಲ್ಲಿ ಹೋಗೋಣ. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ, ಉಸಿರಾಡು ಪ್ರೇಮ ಕಥೆಗೆ ಉಸಿರಾಡು ವಿಷವು ಪೂರ, ಬದುಕು ಪ್ರತಿಗಳಿಗೆ. ಹುಡುಗ ನೋಡ್ರಿ, ಇಡ್ಬೇಕು ಇದ್ರ ನನ್ನಂತ ಹುಡುಗ ದಿನ ಹಿಡ್ಕೊಂಡು ಅಡ್ಡಾಡ್ತೀನಿ. ತಾಳಿ ಹಾಕೋಬೇಕತ್ತೀನಿ. ನನ್ನ ಕೈಯಾಗ ಬಂಗಾರ ಕಡಗ. ಗಂಧಳ ಬಣ್ಣದ ಬೋರಂಗಿ ನಾಟಕ ಮಾಡಕಣ ಮಣಿಮಣಿ, ಹಚ್ಚಳ ಕೈಗೆ ಮದರಂಗಿ ಹುಚ್ಚ ಹಿಡಿಸಳ ಹುಟ್ಟ ಮಂಗಿ, ಹುಡುಗೂರ್ನ ಹುರುಪಯ್ಯ ಬಿಶಾಳ ಬಲ್ಲಂಗ ಕುಣಿಯ ತಾಳ, ಕೈ ಹಿಡಿದ ಎಳೆಯ ತಾಳ, ಸೇದೊಳಗ ಧೂಳ ಎಲಿಸಳ. ಏನು ಬಿಗಿತ್ಯೋ? ಏನು ಬಿಗಿತಿದ್ದೀನಿ ಕೊಳ್ಳಿಗೆ? ನನ್ನ ಬಂಗಾರದ ಗಂಡ ಏನು ಬಿಗಿತಿದಿ? ನಿನ್ನ ಕೊಳ್ಳಿಗೆ ತಾಳಿ. ಒಮ್ಮೆ ಸರಿಯಾಗಿ ನನ್ನ ನೋಡು. ಯಾಕ ನಿನ್ನ ನೋಡಾಕ 10 ವರ್ಷ ಆಯ್ತು. ಏನದು? ನಿನ್ನ ದುಂಡಾದ ಕೆನ್ನಿ ಕೆಂಪನ ಮಸಳಿ ನೋಡಾಕತ್ತೀನಿ. ನಿನ್ನ ನಗ್ನ ಮಾಡ್ಕೋಬೇಕತ್ತ. ಮತ್ತೆ ಹೆಂಗೆ ನನ್ನ ಮಕ್ಕ? ನಿನಗ ನಾನು ಒಲಿಯುವುದು ಗೊತ್ತಿಲ್ಲ, ಜಾಡ್ಸಿ ಒದಿದು ಗೊತ್ತಿಲ್ಲ. ಅಲ್ಲ ನಿನಗೆ ಮನಸ್ಸು ಮಾಡೋದೇ ಒಂದು ಕತ್ತಿಗೆನ ಮನಸ್ಸು ಮಾಡಿದ್ರ ಜಾಡ್ಸಿ ಒದ್ದರ ಒಲಿತಿತ್ತು, ಇಲ್ಲ ಒಲದರ ಒಲಿತಿತ್ತು. ಬಂದು ನೋಡಿ, ಬರ್ತೀನಿ ನಮ್ಮ ಅಪ್ಪ ಒಂದು ಗುಳಿಗೆ ಹಾಕಿ ಬಿಡಾಕ್ತಾನ. ಎತ್ತ ಮಾದಿ ನನ್ನ ಗೆಳತಿ ಮುತ್ತ ಕಳದಂಗಾಗೈತಿ, ಎತ್ತ ಮಾದಿ ನನ್ನ ಗೆಳತಿ. ನೀಲಿ
ನೀಲಿ ಮುಗಿಲ ಮೇಲ ತೇಲಿ ಬಂದಂಗ ಚಂದ್ರಮನ ತುಂಡ ನಾಟಕ ಹುಡುಗೈತಿ ಮನಗಂಡ ಪೌಣ್ಯರ ಹುಡುಗೈತಿ ಮನಗಂಡ ನೀಲಿ ಮುಗಿಲ ಮೇಲ ತೇಲಿ ಬಂದಂಗ ಚಂದ್ರಮನ ತುಂಡ ಪೌಣ್ಯರ ಹುಡುಗೈತಿ ಮನಗಂಡ ನಾಟಕ ಹುಡುಗೈತಿ ಮನಗಂಡ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗದ ಎಳತೀನಿ ಕಣ್ಣ ಮುಂದ ಬಳ್ಳಿ ಬರಬ್ಯಾರಿ ಬಾಳ ಚಂದನ ಜೀವನ ಮಾಡತೆ ನಾಳಗಾಲ ಹಿಡಿಬ್ಯಾರಿ ಬಾಳ ಚಂದನ ಜೀವನ ಮಾಡತೆ ನಾಳಗಾಲ ಹಿಡಿಬ್ಯಾರಿ ಹಾರಿ ಒಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ಬೌವಾರಿ ನನ್ನ ಬೌವಾರಿ ಏನ ಚಂದ ಕಾಣತಿ ಗಜಗೌರಿ ಬರತಿದ್ದೀರಿ ಬರತಿದ್ದಿ ನೋಡಾಕ ನಮ್ಮನಿಗೆ ಪುಟ್ಟ ಗೌರಿ ನಮ್ಮ ಮನಿಯಾಗ ದರ್ಬಾರನಿಂದ ನಮ್ಮ ಸೊಸೆಯಾಗಿಯಿಂದ ಈಗೀಗ ಮಾಡಿದಿ ಬರೋದ ಬಂದ ಮರದ ಗಂಡೇನ ಇಟ್ಟಾನ ಚಂದ ಸ್ವರ್ಗೆಲೋ ಸತ್ತ ಸ್ವರ್ಗಲೋ ನೀರಿಲ್ಲದ ಊರಿಗೆ ಹೋಗ್ಯಾಳ ವಾದ ವರ್ಷ ಲಾಕ್ಡೌನ್ದಾಗ ನನ್ನ ಪೊಟ್ಟಿ ಮದುವೆ ಆಗ್ಯಾಳ ನಮ್ಮ ಸಣ್ಣನ ಬೋನ್ಯಾಗ ನೀ ಚಂದನ ಬೆಳ್ಳಕ್ಕಿ ನಮ್ಮ ಮನಿ ಮುಂದಾದರ ಧ್ವನಿ ಮೇಲೆ ಕೋನ ಹಿಡಿಯಾಕಿ ನಾವು ರಗ ಬಂದರ ಹಣಿಕೆ ಹಾಕಿ ನೋಡಾಕಿ ಸಿಕ್ಕರ ಬಡಿ ಬೀಳೋ ಚಕ್ಕಿ ನಮ್ಮ ಸಣ್ಣನ ಬೋನ್ಯಾಗ ನೀ ಚಂದನ ಬೆಳ್ಳಕ್ಕಿ ನಮ್ಮ ಮನಿ ಮುಂದಾದರ ಧ್ವನಿ ಮೇಲೆ ಕೋನ ಹಿಡಿಯಕ್ಕಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲೇ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಹತ್ತಿ ಚೆಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ಹತ್ತಿ ಚೆಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮನುಷ್ಯಳ ನಂಗ ಮಾತ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮನುಷ್ಯಳ ನಂಗ ಮಾತ ಲಾ 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 ಲಾ. ಬ್ರಹ್ಮಾಸ್ಮಿ ಅಹಂ ಪ್ರೇಮಾಸ್ಮಿ ಓ ಪ್ರೇಮವೇನ ಹೃದಯವೇನ ಓಂಕಾರನ ಓ ಸ್ಮರಿಷ್ಯವೇನ ಹರಿಷ್ಯವೇನ ಶ್ರೀಕಾರನ ನಾ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರೇಮ ಪಾಠವೇ ಪ್ರೇಮವೇನ ಹೃದಯವೇನ ಓಂಕಾರನ ಬ್ರಹ್ಮ ಬರಿದಾನೆ ಬರ ನಾ ಬರಿದೆ ಪ್ರೀತಿ ಬರ ಬ್ರಹ್ಮ ಬರಿದಾನೆ ಬರ ನಾ ಬರಿದೆ ಪ್ರೀತಿ ಬರ ಈ ಭೂಮಿ ನಾ ಬುಗುರಿಯಂತೆ ತಿರುಗೋ ಜೋಜಾಡಿ ಓ ಪ್ರೇಮವೇನ ಹೃದಯವೇನ ಓಂಕಾರನ ಓ ಪ್ರೇಮವೇನ ಹೃದಯವೇನ ಓಂಕಾರನ ಚಕ್ರೇಶ್ವರ ಈ ಚಕ್ರಕೋಟಿಗೆ ನಾನೇ ಚಕ್ರಾಧಿಪತಿ ತೊತ್ತು ಹತ್ತೋಳಿಗೆ ನಾನೇ ಒಡೆಯನೆಂದು ಮೆರೆಯುತ್ತಿದ್ದೆನಲ್ಲೇ ಬಡ ಜನರ ರಕ್ತ ಚೀಪಿ ಪತಿ ಎಂದು ಮೆರೆಯುತ್ತಿದ್ದೆಯಲ್ಲ ಈಗೆಲ್ಲಿದೆ ನಿನ್ನ ದರ್ಪ
ಇಲ್ಲಿವರೆಗೂ ಬಿಟ್ಟುಕೊಂಡು ಬಂದಿರುವ ಈ ಶಶಿಧರ ಆ ಸೇಡನ್ನೇ ಎಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನನ್ನು ಎದುರು ಹಾಕಿಕೊಳ್ಳಬೇಕೆಂದು ಕಾಯುತ್ತಿದ್ದಾನೆ. ನೀನು ಎಂದು ಬರುತ್ತೀಯೋ ಎಂದು ಬರುತ್ತೀಯೋ ಎಂದು ಬರುತ್ತೀಯೋ ಅಂದೇ ಕಾಯುತ್ತೇನೆ. ನಿನ್ನನ್ನು ಸರ್ವನಾಶ ಮಾಡಿ ನಮ್ಮ ಅಂಶಕ್ಕಿದ್ದ ಕಳಂಕವನ್ನು ಸುಟ್ಟು ಬೂದಿ ಮಾಡಿ ನೀ ಮಾಡಿದ ಕಾರಸ್ಥಾನವನ್ನು ಸುಟ್ಟು ಬೂದಿ ಮಾಡದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ, ಕರಿಯ ಮರಿಯ. ಪ್ರೇಮವೇನ ಹೃದಯವೇನ ಓಂಕಾರಣ ಓ ಪರಿಶವೇನ ಹರಿಶವೇನ. ಕರಿಯಾ ನರಿಯ ಶಬಾಸ್ ಕರಿಯಾ ಶಬಾಸ್. ಮಲ್ಲೇಶಿನ ಮೀರುವ ನಾಯಕ ನೀನೊಬ್ಬನೇ. ಬೇಗ ಪಂಜರದೊಳಗೆ ಹಾಕಿರಿ ಈ ನಾಯಿಯನ್ನು. ಎಲ್ಲೋ ಶಶಿಧರ, ಮೋಸದಿಂದ ನನ್ನ ಗಂಟನ ಕೈಯಿಂದ ಆಸ್ತಿನ ಬರ್ಸ್ಕೊಂಡಿದ್ದಲ್ದೆ ನಮ್ಮ ಸಂಸಾರವನ್ನು ಎಲ್ಲ ಗಲಿಸಿದೆ. ಮತ್ತೆ ಮೋಸದಿಂದ ಹೊತ್ತುಕೊಂಡು ಬಂದಿರುವೆ ಅಲ್ಲ, ನೀನೊಬ್ಬ ಗಂಡಸೇನೋ ಬಾಂಡನ ಮಗನೇ. ಎಲ್ಲದ ನಿನ್ನ ಸೂರ ಗೌರಿ, ನಿನ್ನ ಗಂಡನ ಆಸ್ತಿಯನ್ನು ಸವಾಲು ಹಾಕಿ ನಾನು ಪಡೆದುಕೊಂಡಿರುವಾಗ ನಿನ್ನ ಕಾಮದ ಕೇಸರಿಯನ್ನು ತುಂಡು ತುಂಡು ಮಾಡಿ ಬಟ್ಟೆ ಇಲ್ಲದೆ ನಿನ್ನನ್ನು ನಿಲ್ಲಿಸಿ ನಿನ್ನ ರೂಪವನ್ನು ನೋಡಲು ನನಗೆಂದು ಸಂತೋಷವಾಗುತ್ತಿದೆ. ಒಂದು ಹೆಜ್ಜೆ ಮುಂದೆ ಇಡಬೇಡೋ ಮೂರ್ಖನ ಮಗನೇ. ಅಂದು ದುಷ್ಟ ದುಶ್ಯಾಸನ ದ್ರೌಪದಿಯ ಶೀಲವನ್ನು ಕಣ್ತುಂಬ ನೋಡ್ಬೇಕೆಂದು ಬಂದಾಗ ತನ್ನ ತೊಡೆಯನ್ನು ಕತ್ತರಿಸಿಕೊಂಡು ಹೋದ ಅವಳ ಗಂಡ ಭೀಮನ ಕೈಯಲ್ಲಿ. ಅಷ್ಟೇ ಇಲ್ಲ ಕಣು, ಆ ದ್ರೌಪದಿಯ ಸೀರೆಯನ್ನು ಕಳೆದು ಅವಳ ಶೀಲ ಗೆಡಿಸಬೇಕೆಂದು ಬಂದಿರುವ ನಿನ್ನಂತ ಎಷ್ಟೋ ನಾಯಿಗಳು ತನ್ನ ಪ್ರಾಣವನ್ನು ಕಳ್ಕೊಂಡು ಹೋಗಿದ್ದಾರೆ. ಅಂಥದ್ರಲ್ಲಿ ನೀನ್ ಯಾವ ಲೆಕ್ಕ ನನಗೆ? ಪಾಂಚಾಲಿ, ಇವಳು ಪಾಂಚಾಲಿ. ಇದು ಅರ್ಥವಿಲ್ಲದ ಮಾತನ್ನು ವ್ಯರ್ಥವಾಗಿ ನನ್ನ ಮುಂದೆ ಸಮರ್ಥ ಬೇಡವೇ? ಗೌರಿ, ಮೊದಲು ಯಾವ ರೀತಿ ಇದೆ ಆ ರೀತಿ ಇರು ನೀನು. ಬಾರ ನೀ ಬಾ. ಶಶಿಧರ, ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಅದು ಅಲ್ಲದೆ ಪರ ಸ್ತ್ರೀಯನ್ನು ಮುಟ್ಟೋದಂದ್ರೆ ಮಹಾಪಾಪ. ಸುಮ್ಮನೆ ಹಿಂದಕ್ಕೆ ಸರಿ. ಭುವನನ್ನು ಬೆಳಗುವೆ ಚಂದ್ರನೇ, ದಿನ ಭ್ರಮಿಸುವಾಗ ಪ್ರಕಾಶಮಯ ಚಂದ್ರನಿಗೆ ಈ ರೀತಿ ಮಾತಾಡ್ದಲ್ದೆ ಆ ನನ್ನ ಗುರುವಿನ ಶಾಪ ತಟ್ಟಿದ ತಕ್ಷಣವೇ ನನ್ನ ತೇಜಸ್ಸನ್ನೇ ಕಳೆದುಕೊಂಡ. ಅದಲ್ಲದೆ ಅವನ ಮೈ ತುಂಬ ಇವನು ಹುಟ್ಟಿದ್ದು ನೆನಪಿಲ್ಲವೇನೋ ಮೂರ್ಖ. ಏ ಪರಿವಾರದ ಹೆಣ್ಣೆ, ಬೇಕಾಗಿಲ್ಲ ನಿನ್ನ ಮಹಾಪುರಾಣದ ಹೆಣ್ಣೆ. ಮುಗಿತು ನಿನ್ನ ಸೀಲ. ಜೀವಂತವಾಗಿ ಇರುವಾಗಲೇ ನನ್ನ ತಾಯಿ ಮುಟ್ಟ ಬಯಸಿದೆ ಆ ಮಗನೇ. ನಿನ್ನ ಜೀವ ಸಹಿತ ಉಳಿಸಲಾರೆ.
ಕರಿಯ ಮರಿಯ ಏನ್ ನೋಡ್ತೀರಿ ಬರ್ಲೆ ಏಯ್ ನನ್ನನ್ನು ಮೊಟ್ಟಲು ಬಂದರು ಒಬ್ಬೊಬ್ಬರು ರುಂಡವನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ಪತಿರುತೆ ಶಿರೋಮಣಿಯಾದ ನನ್ನ ತಾಯಿಯನ್ನು ಮುಟ್ಟ ಬಯಸಿದೆ. ಜೈ ಬರಸು. ಮಗು ಶಿವರಾಯ, ಹೌದಮ್ಮ, ಹೌದು. ಹೆತ್ತ ತಾಯಿಯನ್ನು ಮುಟ್ಟಿದವನು ಯಾವನು ಸೂರನಾಗಿಲ್ಲ. ಜೀವದಿಂದ ಉಳಿಸಲಾರೆ ನಾನು. ನಿನ್ನಲ್ಲಿ ತಾಕತ್ತಿದ್ದರೆ ಬೆಚ್ಚಿ ಬಿಡು, ನಾನು ಬಿಡಿಸಿಕೊಂಡು ಹೋಗುತ್ತೇನೆ. ನಾನು ಬಿಡಿಸಿಕೊಂಡು ಹೋಗುವಕ್ಕಿಂತ ಮುಂಚಿತವಾಗಿ ನನ್ನ ತಾಕತ್ತಿನ ರುಚಿ ನಿನಗೆ ತೋರಿಸಿದಾಗಲೇ ಗೊತ್ತಾಗುವುದು. ನನ್ನ ಪಾಟೀಲ ಎಲ್ಲಿದ್ದಾನೆ? ಆಸ್ತಿಯನ್ನು ಏಕೆ ಭರಿಸಿಕೊಂಡೆ? ಮೋಸದಿಂದ ಮಲ್ಲೇಶನನ್ನು ನನ್ನ ಮನೆಗೆ ಏಕೆ ಕಳಿಸಿಕೊಟ್ಟೆ? ನನ್ನ ತಾಯಿಯನ್ನು ಮುಟ್ಟಲು ಏಕೆ ಬಯಸಿದೆ? ನನ್ನ ಹೆಂಡತಿಯನ್ನು ಹೇಳಲೇ ಮಗನೇ, ಹೇಳೀಗ. ಅಮ್ಮ 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 ಎನ್ನುವುದು ಅರ್ಥದ ಗುಣ ಈಗಾದ್ರೂ ಗೊತ್ತಾಯಿತಾ? ನರಹರ ಬ್ರಹ್ಮಾದಿಗಳಿಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣೆ, ಜನ್ಮ ಕೊಟ್ಟಿದ್ದು ಅದು ಒಂದು ಹೆಣ್ಣೆ. ಈ ಅರ್ಥ ತಿಳಿಯದೆ ಈ ಮೂರ್ನಂತ ಬಯಸಿದೆ ಆ ಮಗನೇ, ನಿನ್ನನ್ನು ಜೀವದಿಂದ ಉಳಿಸಲಾರೆ. ಎಷ್ಟು ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದೆ, ಎಷ್ಟು ಹೆಣ್ಣು ಮಕ್ಕಳ ಶೀಲವನ್ನು ಗೆಡಿಸಿ, ಎಷ್ಟು ಹೆಣ್ಣು ಮಕ್ಕಳ ತಾಳಿಯನ್ನು ಹರಿಸಿದೆ. ಬುಡಲಾರೆ ಮಗನೇ ನಿನ್ನ ಜೀವದಿಂದ. ಶಿವರಾಯ ನಿಲ್ಲಪ್ಪ, ಯಾಕಂದ್ರೆ ಇಂಥ ಕಾಮುಕರನ್ನು ಮರ್ತನ ಮಾಡೋದಕ್ಕೆ ಇನ್ನೂ 10 ನಿಮಿಷ ಕಾಲಗಳಿಗೆ ಇದೆ. ಏನಮ್ಮ, ಇಂಥ ಪಾಪಿಯ ರಕ್ತವನ್ನು ಈ ಭಾರತಾಂಬೆ ಮಡಿಲಲ್ಲಿ ಉಳ್ಳಬಾರದೆಂದು ತೆಗಿತೀಯ? ಇಲ್ಲ, ಇನ್ನು ಈ ಜೀವನವನ್ನು 10 ನಿಮಿಷ ಉಳಿಸಲೆಂದು ಹೇಳುತ್ತೀಯ? ಬನ್ನಿ ಮಗ ಶಿವರಾಯ, ಹೋಗೋಣ. ಶಿವರಾಯ, ಲೇ ಮಗನೇ ಶಶಿಧರ, ಶಿವನವತಾರಿ ದೇವರೆಂದ ನನ್ನ ಶಿವರಾಯನಿಗೆ ಗುಂಡು ಹಾಕುತ್ತಿರುವೆ. ಆ ಮಗನೇ, ನನ್ನ ಕೈಯಿಂದ ನೀನು ಸುಟ್ಟು ಬೂದಿ ಆಗಲೇಬೇಕು. ಶಿವರಾಯ, ಕುಮಾರ, ಬಾರಪ್ಪ ಮನೆಗೆ ಹೋಗೋಣ. ಮುತ್ತಲೇ ಬಾಯಿ. ನಾಡಿಗೆ ನಾಯಕನಾಗಿ ಮೆರಿಬೇಕೆಂದಿದ್ದು ನನಗೆ ನೀನು ಮಾಡಿದ ಕೃತ್ಯ ಒಂದೇ ಎರಡೇ. ಆತ್ಮೀಯ ಗೆಳೆಯನೆಂದು ನಂಬಿ ನನ್ನ ಮನೆಯನ್ನೇ ಸೇರಿಸಿಕೊಂಡರೆ ನನ್ನ ಮನೆಯನ್ನೇ ಮಸನೆ ಮಾಡಿದಿ. ನನ್ನ ಬಂಧು ಬಾಂಧವರನ್ನೆಲ್ಲ ಆಗಲಿಸಿ ನನ್ನ ದೇವರಂತ ನನ್ನನಿಗೆ ನನ್ನ ಕಾಲಿನಿಂದಲೇ ಒದಿಸಿದಿ. ನನಗೆ ಸ್ವಂತ ಮಗನಾಗದಿದ್ದರೂ ಸಾಕು ಮಗನಾಗಿ ನನ್ನ ಮನೆಗೆ ಬಂದರು. ಅಪ್ಪ ಮಕ್ಕಳಂತ ನಡೆದುಕೊಂಡ ನನ್ನ ಶಿವರಾಯನಿಗೆ ನನ್ನ ಹೆಂಡತಿಲೇ ಹೇಳಿ ವಿಷ ಹಾಕುವಂತೆ ಮಾಡಿದಿ. ಮೋಸದಿಂದ ನನ್ನ ಆಸ್ತಿಯನ್ನು ಸಹಿ ತೆಗೆದುಕೊಂಡಿ. ಈ ಎಲ್ಲ ಸೇಡಿನ ಕಿಡಿ ಆರಬೇಕಾದರೆ ನೀನು ಸುಟ್ಟು ಬೂದಿ ಆಗಲೇಬೇಕು.
ಸ್ವಾಮಿ, ಅವನು ಬೂದಿಯಾಗಿಲ್ಲ, ಕರಕಲಾಗಿ ಅಲ್ಲೇ ಹೋಗ್ಬಿಟ್ಟಿದ್ದಾನೆ. ನೀನು ನನ್ನ ಸಾಕು ಮಗ ಅಲ್ಲಪ್ಪ, ನಮ್ಮ ಮನೆ ಸರ್ದಾರ ಇದ್ದ ಹಾಗೆ. ಬಾರಪ್ಪ, ಮನೆಗೆ ಹೋಗೋಣ. ಅಮ್ಮ, ತಾಯಿ ಋಣ ತೀರ್ಸಕ್ಕೆ ಆಗುತ್ತೆ ನಮ್ಮ ತಾಯಿ ಋಣ ತೀರ್ಸಕ್ಕಾಗುತ್ತದೇನು? ಹಾಗೆ ದೇವರ ಗುಣವನ್ನು ತೀರ್ಸಕ್ಕಾಗುವುದಿಲ್ಲ. ಬಾ ಮಾ ಬಾ. ಎದ್ದೀಳು ಮಂಜುನಾಥ ಏಳಯ್ಯ ಬೆಳಗಾಯಿತು, ಎದ್ದೀಳು ಮಂಜುನಾಥ ಏಳಯ್ಯ ಬೆಳಗಾಯಿತು. ಧರ್ಮ ದೇವತೆಗಳು